ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡರವರು ಇಂದು ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಚೆನ್ನಮ್ಮ ದೇವೇಗೌಡರು ಕೇವಲ ಒಬ್ಬ ರಾಜಕೀಯ ನಾಯಕರ ಪತ್ನಿಯಾಗಿರಲಿಲ್ಲ. ಅವರು ದೇವೇಗೌಡರ ಬದುಕಿನ ಪ್ರತಿಯೊಂದು ಏಳು ಬೀಳುಗಳಲ್ಲೂ ಜೊತೆಯಾಗಿ ನಿಂತ ಧೈರ್ಯದ ಶಕ್ತಿ, ಕುಟುಂಬದ ಆಧಾರ ಸ್ತಂಭ ಮತ್ತು ಸರಳತೆ, ಸಹನೆ ಹಾಗೂ ಕುಟುಂಬದ ಪ್ರೀತಿಯ ಪ್ರತೀಕವಾಗಿದ್ದರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಮೂಲದ ಚೆನ್ನಮ್ಮ ಅವರು ಗ್ರಾಮೀಣ ಬದುಕಿನ ಸರಳತೆಯಲ್ಲಿ ಬೆಳೆದವರು. 1954ರ ಮೇ 25ರಂದು ಎಚ್.ಡಿ. ದೇವೇಗೌಡರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಅವರು ಸುಮಾರು 7 ದಶಕಗಳ ಕಾಲ ದೇವೇಗೌಡರ ಜೀವನದ ಅವಿಭಾಜ್ಯ ಭಾಗವಾಗಿದ್ದರು. ದೇವೇಗೌಡರು ರಾಜಕೀಯದಲ್ಲಿ ಹೋರಾಟದ ಹಾದಿಯನ್ನ ಹಿಡಿದಾಗ, ಸಂಘಟನೆಯನ್ನ ಕಟ್ಟಿದಾಗ, ಅಧಿಕಾರದ ಏರುಪೇರುಗಳನ್ನ ಕಂಡಾಗ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿದಾಗಲೂ ಚೆನ್ನಮ್ಮ ಅವರು ಮನೆಯ ಜವಾಬ್ದಾರಿಯನ್ನ ನಿಭಾಯಿಸುತ್ತಾ ಕುಟುಂಬಕ್ಕೆ ಬಲವಾದ ಬೆನ್ನೆಲುಬಾಗಿ ನಿಂತಿದ್ದವರು. ರಾಜಕೀಯದ ಬೆಳಕು ನೆರಳಿನ ನಡುವೆ, ಸಾರ್ವಜನಿಕ ಜೀವನದ ಒತ್ತಡಗಳ ನಡುವೆ ತಮ್ಮ ಕುಟುಂಬವನ್ನ ಪ್ರೀತಿಯಿಂದ ಕಾಪಾಡಿದ ಮಹಾತಾಯಿ ಅವರು. ದೇವೇಗೌಡರವರ ದಾಂಪತ್ಯ ಜೀವನವು ಕೇವಲ ಒಂದು ಕುಟುಂಬದ ಕಥೆಯಲ್ಲ. ಅದು ಪರಸ್ಪರ ನಂಬಿಕೆ, ಪ್ರೀತಿ, ತ್ಯಾಗ ಮತ್ತು ಜೊತೆಯಾಗಿ ಸಾಗಿದ ಜೀವನದ ಪಯಣವಾಗಿತ್ತು. 6 ಮಕ್ಕಳ ತಾಯಿಯಾಗಿ, ಕುಟುಂಬದ ಹಿರಿಯರಾಗಿ, ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜಿಯಾಗಿ ಚೆನ್ನಮ್ಮ ಅವರು ತಮ್ಮದೇ ಆದ ಅಪಾರವಾದ ಪ್ರೀತಿಯ ಲೋಕವನ್ನೇ ಕಟ್ಟಿಕೊಂಡಿದ್ದರು. ಇಂದು ಆ ಕುಟುಂಬದ ಮನೆಯೊಂದು ದೀಪ ಆರಿದಂತಾಗಿದೆ. ಜೀವನ ಪೂರ್ತಿ ಜೊತೆಯಾಗಿ ನಡೆದ ಸಂಗಾತಿಯನ್ನ ಕಳೆದುಕೊಂಡಿರುವ ದೇವೇಗೌಡರಿಗೆ ಇದು ತುಂಬಲಾರದ ನೋವಾಗಿದೆ. ತಾಯಿಯ ಅಗಲಿಕೆಯಿಂದ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರ ದುಃಖಕ್ಕೆ ಮಾತುಗಳೇ ಸಾಲದಾಗಿದೆ. ಚೆನ್ನಮ್ಮ ಅವರ ನಿಧನದಿಂದ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಶೋಕದ ಛಾಯೆಯೇ ಆವರಿಸಿದೆ. ಸರಳ ಬದುಕು, ಅಪಾರ ಸಹನೆ, ಕುಟುಂಬದ ಮೇಲಿನ ಅಚಲ ಪ್ರೀತಿ ಮತ್ತು ಪತಿಯ ಸಾರ್ವಜನಿಕ ಬದುಕಿಗೆ ಮೌನವಾಗಿ ನೀಡಿದ ಬೆಂಬಲ ಅವರದು. ಇವೆಲ್ಲವೂ ಚೆನ್ನಮ್ಮ ದೇವೇಗೌಡರನ್ನ ಸದಾ ನೆನಪಿನಲ್ಲಿ ಉಳಿಸಲಿದೆ. ಇಂದು ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ನೆನಪುಗಳು ದೇವೇಗೌಡರ ಕುಟುಂಬದ ಹೃದಯಗಳಲ್ಲಿ, ಅವರನ್ನ ಪ್ರೀತಿಸಿದವರ ಮನಸ್ಸುಗಳಲ್ಲಿ ಸದಾ ಜೀವಂತವಾಗಿರಲಿವೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಅವರ ಕುಟುಂಬದ ದುಃಖದಲ್ಲಿ ಎಚ್.ಟಿ.ವಿ. ಕನ್ನಡ ವಾಹಿನಿಯು ಕೂಡ ಇಂದು ಭಾಗಿಯಾಗುತ್ತದೆ. ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬಸ್ಥರಿಗೆ, ಅಭಿಮಾನಿಗಳಿಗೆ ಹಾಗೂ ಬಂಧು ಬಳಗಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ಆ ಭಗವಂತ ನೀಡಲಿ ಎಂದು ನಮ್ಮ ಎಚ್.ಟಿ.ವಿ. ಕನ್ನಡ ವಾಹಿನಿಯ ಸಂಸ್ಥಾಪಕರು ಹಾಗೂ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತಿದ್ದೇವೆ. ಓಂ ಶಾಂತಿ.